ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ರಾತ್ರಿ 12:30ಕ್ಕೆ ಯುವತಿ ಯಾಕೆ ಆಚೆ ಬಂದಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಲಾಗತ್ತೆ, ಯಾರನ್ನು ಕೂಡ ನಾವು ಬಿಡೋದೇ ಇಲ್ಲ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನು ನೀಡಿದ್ದಾರೆ. ರಾತ್ರಿ 12:30ಕ್ಕೆ ವೈದ್ಯ ವಿದ್ಯಾರ್ಥಿನಿ ಹೊರಗೆ ಬಂದಿದ್ಯಾಕೆ, 12:30ಕ್ಕೆ ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ತನಿಖೆ ನಡೀತಾ ಇದೆ, ನಾವು ಯಾರನ್ನು ಕೂಡ ಬಿಡೋದೇ ಇಲ್ಲ. ಅತ್ಯಾಚಾರ ಎಲ್ಲೇ ನಡೆದ್ರೂ ಅದು ಖಂಡನೀಯ. ಉತ್ತರ ಪ್ರದೇಶ, ಬಿಹಾರ, ಒಡಿಶಾದಲ್ಲಿ ಅನೇಕ ಘಟನೆಗಳಾಗಿದೆ. ಅಲ್ಲಿನ ಬಿಜೆಪಿ ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ತಮ್ಮ ವಿರುದ್ಧ ಟೀಕೆ ಮಾಡ್ತಾ ಇದ್ದ ಬಿಜೆಪಿಗೆ ದೀದಿ ಟಾಂಟನ್ನು ಕೂಡ ಮಾಡಿದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು, ವ್ಯಾಪಕವಾಗಿ ಚರ್ಚೆಗಳಾಗ್ತಾ ಇತ್ತು. ತನಿಖೆ ಹೇಗೆ ನಡೀತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಈ ರೀತಿಯಾಗಿ ರಿಯಾಕ್ಷನನ್ನು ಕೊಟ್ಟಿರೋದು. ತನಿಖೆ ನಡೀತಾ ಇದೆ, ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 12:30ಕ್ಕೆ ವೈದ್ಯ ವಿದ್ಯಾರ್ಥಿನಿ ಹೊರಗೆ ಬಂದಿದ್ಯಾಕೆ, ಆ 12:30ರಲ್ಲಿ ಆಗಿದ್ದಾದರೂ ಏನು, ಯಾರು ಈ ಪ್ರಕರಣದಲ್ಲಿ ಇದ್ದಾರೆ, ಯಾರೇ ಇದ್ದರೂ ಕೂಡ ಯಾರನ್ನೂ ನಾವು ಬಿಡೋದೇ ಇಲ್ಲ. ತನಿಖೆ ನಡೀತಾ ಇದೆ. ಹಾಗೇನೇ ಇದ್ರ ಜೊತೆಗೆ ಅತ್ಯಾಚಾರ ಎಲ್ಲ ಕಡೆ ನಡೀತಾ ಇದೆ, ಅದು ಎಲ್ಲೇ ನಡೆದ್ರೂ ಕೂಡ ಅದು ಖಂಡನೀಯ. ಉತ್ತರ ಪ್ರದೇಶ, ಬಿಹಾರ, ಒಡಿಶಾ ಇಲ್ಲೆಲ್ಲ ಅನೇಕ ಘಟನೆಗಳು ನಡೆದು ಹೋಗಿದೆ. ಅಲ್ಲಿನ ಬಿಜೆಪಿ ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿಗೆ ದೀದಿ ಟಾಂಟನ್ನು ಮಾಡಿದ್ದಾರೆ. It is not me, it is a police. There is a private college. The matter nobody is supporting. You tell me, when Odisha, before 3 weeks ago, 3 girls are raped in the sea beach, what action is being taken by the Odisha government? And Bengal, if anything happens on women, we don't allow anything to be considered as a casual case. It's a serious case we consider. And that girl, it is shocking. She was studying in a private medical college. So all the private medical college, whose responsibility? How they came out in the night at 12:30? And it happens in the, so far I know, forest area. And 12:30, I do not know what happened. Investigation is on. I'm shocked to see the incident. But private medical college